Namaste. Subject Basic Electronics Engineering. Module Digital Electronics Fundamentals. Article number 7.10 Universal Gates. What are universal gates? Give examples. Why NAND and NOR gates are called universal gates? These are the questions. ಇದೆರಡು ಕ್ವಶನ್ಸ್ ಆಯಿತಾ ಅಂದರೆ ವಾಟ್ ಆರ್ ಯೂನಿವರ್ಸಲ್ ಗೇಟ್ಸ್ ಅಂದರೆ ನ್ಯಾಂಡ್ ಮತ್ತು ನಾರ್. ಅದಕ್ಕೆ ಗಿವ್ ಎಕ್ಸಾಂಪಲ್ಸ್ ಅಂತ ಕೊಟ್ಟಿದ್ದಾರೆ. ಸಿಮಿಲರ್ ಕ್ವಶನ್ಸ್ ವೈ ನ್ಯಾಂಡ್ ಆ್ಯಂಡ್ ನಾರ್ ಗೇಟ್ಸ್ ಆರ್ ಕಾಲ್ಡ್ ಯೂನಿವರ್ಸಲ್ ಗೇಟ್ಸ್ ಅಂತ ಕೇಳಿದ್ದಾರೆ ಕ್ವಶನ್ಸ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್, ದಿ ನ್ಯಾಂಡ್ ಆ್ಯಂಡ್ ನಾರ್ ಗೇಟ್ಸ್ ಆರ್ ನೋನ್ ಆಸ್ ಯೂನಿವರ್ಸಲ್ ಗೇಟ್ಸ್. Since any logic function can be implemented using NAND or NOR gates. Okay, the NAND ಮತ್ತು NOR gatesನ ನಾವು universal gates ಅಂತೇವೆ because any logic function can be implemented using NAND or NOR gate. Sub-article number 7.10.1 NAND gate. Question ಇದು, realize AND gate, NOR gate using only NAND gate. ಅಂದರೆ NAND gate ಮಾತ್ರ ಯೂಸ್ ಮಾಡಿಕೊಂಡು ನಾವು AND gate ಮತ್ತು NOR ಗೇಟನ್ನು ರಿಯಲೈಸ್ ಮಾಡಬೇಕು. ಗೊತ್ತಾಯ್ತಲ್ಲ, ಆ ಸರ್ಕ್ಯೂಟನ್ನು ರಿಗಪ್ ಮಾಡಬೇಕಂತ. ಓನ್ಲಿ ಆ ಗೇಟಲ್ಲಿ ನಾವು NAND ಗೇಟ್ ಯೂಸ್ ಮಾಡಿರ್ತೀವಿ ಸರ್ಕ್ಯೂಟ್ ಡಯಾಗ್ರಾಮಲ್ಲಿ, ಲಾಜಿಕ್ ಡಯಾಗ್ರಾಮಲ್ಲಿ ನಾವು ವಿ ಆರ್ ಯೂಸಿಂಗ್ ದಿ ಓನ್ಲಿ NAND ಗೇಟ್. ಬಟ್ ಔಟ್ಪುಟ್ ಏನಾಗಿರುತ್ತೆ, ಅದು ಆ್ಯಂಡ್ ಗೇಟ್ ಔಟ್ಪುಟ್ ಮತ್ತು ನಾರ್ ಗೇಟ್ ಔಟ್ಪುಟ್ ಆಗಿ ನಾವು ಮಾಡಬೇಕು ಅದನ್ನು. ಗೊತ್ತಾಯ್ತಲ್ಲ. ಸಿಮಿಲರ್ಲಿ ಸೆಕೆಂಡ್ ಕ್ವಶನ್, ರಿಯಲೈಸ್ ಆರ್ ಗೇಟ್ ಎಕ್ಸ್ ಆರ್ ಗೇಟ್ ಯೂಸಿಂಗ್ ನ್ಯಾಂಡ್ ಗೇಟ್ಸ್. ಸೊ ನಮಗೆ ಔಟ್ಪುಟ್ಟು ಆರ್ ಗೇಟ್ ಔಟ್ಪುಟ್ ಬರಬೇಕು ಮತ್ತು ಎಕ್ಸ್ ಆರ್ ಗೇಟ್ ಔಟ್ಪುಟ್ ಬರಬೇಕು. ಯಾವ ಗೇಟ್ ಯೂಸ್ ಮಾಡಿರಬೇಕಿದ್ರಲ್ಲಿ ಅಂದರೆ ನ್ಯಾಂಡ್ ಗೇಟ್ ಯೂಸ್ ಮಾಡ್ಕೊಂಡು ಮಾಡಬೇಕು. ಥರ್ಡ್ ಕ್ವಶನ್, design full adder circuit using 3 variables and implement it using 2 off adder ಅಂತ ಕೇಳಿದ್ದಾರೆ. ಸೊ VTU question paper Jan 2015 6 marks questions. So the NAND gate can be used to generate the NOT function, the AND function, NOT function, the AND function, the OR function and the NOR function. ಈಗ ನ್ಯಾಂಡ್ ಗೇಟ್ ಯೂಸ್ ಮಾಡಿಕೊಂಡು ನಾವು ಯಾವ್ಯಾವುದನ್ನು ಜನ್ರೇಟ್ ಮಾಡಬೇಕಂದ್ರೆ ದಿ ನಾಟ್ ಫಂಕ್ಷನ್ ಜನ್ರೇಟ್ ಮಾಡಬೇಕು ಫಸ್ಟ್ ಒನ್ನು. ನೆಕ್ಸ್ಟ್ ಸೆಕೆಂಡ್ ಒನ್ನು ಆ್ಯಂಡ್ ಗೇಟ್ ಫಂಕ್ಷನ್ ಜನ್ರೇಟ್ ಮಾಡಬೇಕು. ನೆಕ್ಸ್ಟು ಆರ್ ಗೇಟ್ ಫಂಕ್ಷನ್ದು ಜನ್ರೇಟ್ ಮಾಡಬೇಕು. ಅನದರ್ ಒನ್ ಈಸ್ ನಾರ್ ಫಂಕ್ಷನ್ದು ಜನ್ರೇಟ್ ಮಾಡಬೇಕಾಗಿರೋದು. ದೀಸ್ 3 ಆರ್ ಬೇಸಿಕ್ ಗೇಟ್ಸ್. ಈ ನಾರ್ ಫಂಕ್ಷನ್ ಇದೆಯಲ್ಲ, ದಟ್ ಈಸ್ ಯೂನಿವರ್ಸಲ್ ಗೇಟ್ಸ್. ಬಟ್ ನಾವಲ್ಲಿ ನ್ಯಾಂಡ್ ಗೇಟನ್ನು ಯೂಸ್ ಮಾಡಿಕೊಂಡು ಇಷ್ಟು ಔಟ್ಪುಟ್ ಫಂಕ್ಷನ್ ಬರೋ ಹಾಗೆ ಮಾಡಬೇಕು. ಫಸ್ಟ್ ಒನ್ನು ನಾಟ್ ಫಂಕ್ಷನ್. ನಾಟ್ ಫಂಕ್ಷನ್ ಅಂತ ಹೇಳಿದ್ರೇನು, ಅದು ಇನ್ವರ್ಟ್ ಆಫ್ ದಿ ಔಟ್ಪುಟ್ ಈಸ್ ಇನ್ವರ್ಟ್ ಆಫ್ ದಿ ಇನ್ಪುಟ್. ನಾವೇನು ಇನ್ಪುಟ್ ಅಪ್ಲೈ ಮಾಡಿರ್ತೀವಿ ಅದಕ್ಕೆ ಔಟ್ಪುಟ್ಟು ಕಾಂಪ್ಲಿಮೆಂಟ್ ಆಫ್ ದಿ ಇನ್ಪುಟ್ ಆಗಿರುತ್ತೆ. ಔಟ್ಪುಟ್ ಈಸ್ ಕಾಂಪ್ಲಿಮೆಂಟ್ ಆಫ್ ದಿ ಇನ್ಪುಟ್. An inverter can be made from a NAND gate by connecting all of the inputs together and creating in effect a single common input as shown in figure 7.10.1 for a 2 input gate. ಈಗ NAND gate ಯೂಸ್ ಮಾಡಬೇಕು. NAND ಗೇಟಲ್ಲಿ ಮಿನಿಮಮ್ 2 ಇನ್ಪುಟ್ ಇದ್ದೇ ಇರುತ್ತೆ. ನಾಟ್ ಫಂಕ್ಷನ್ ಅಂತ ಹೇಳಿದ್ರೇನು, ಆ್ಯಕ್ಚುಲಿ ದಿಸ್ ಈಸ್ ದಿ ನಾಟ್. ಇನ್ಪುಟ್ ಕೊಟ್ಟರೆ ಅಂದರೆ ಹೀಗೆ ಬರೆದ್ರೆ ಅದು ಬಫರ್ ಆಗಿಬಿಡುತ್ತೆ. ಅದಾಯ್ತಲ್ಲ, ಇನ್ಪುಟ್ ಏನು ಕೊಟ್ಟಿರ್ತೀವಿ ಅದೇ ಔಟ್ಪುಟ್ ಬಂದರೆ ದಟ್ ಈಸ್ ದಿ ಬಫರ್. ಇದು ನಾಟ್ ಅಂತ ಹೇಳಿದ್ರೆ ಇನ್ಪುಟ್ ಏನಿರುತ್ತೆ, ಔಟ್ಪುಟ್ ಈಸ್ ಕಾಂಪ್ಲಿಮೆಂಟ್ ಆಫ್ ದಿ ಇನ್ಪುಟ್ ಆಗಿರುತ್ತೆ. ಎ ಅಂತ ಹೇಳಿದ್ರೆ ದಿಸ್ ಈಸ್ ಎ ಬಾರ್ ಇಸ್ ದಿ ಔಟ್ಪುಟ್. ಸೊ ಇಲ್ಲಿ ನ್ಯಾಂಡ್ ಗೇಟ್ ಅಂದರೆ ಆ್ಯಂಡ್ ಗೇಟಿಗೆ ಒಂದು ಇನ್ವರ್ಟ್ ಹಾಕಿದರೆ ನ್ಯಾಂಡ್ ಆಗುತ್ತೆ. ಈಗ ಇದು ಒಂದು ಸಿಂಗಲ್ ಇನ್ಪುಟ್ ಆಗಬೇಕು. ನಾಟ್ ಫಂಕ್ಷನ್ ಅಂತ ಹೇಳಿದ್ರೆ ಸಿಂಗಲ್ ಮಾತ್ರ. ಹಾಗಾಗಿ ಇದೆರಡನ್ನು ಶಾರ್ಟ್ ಮಾಡೋಣ. ದಿಸ್ ವೈಯರ್ ಇಸ್ ಎ, ದಿಸ್ ವೈಯರ್ ಇಸ್ ಬಿ. ಇದೆರಡನ್ನು ಒಂದು ವೈಯರ್ ಹಾಕಿ ಶಾರ್ಟ್ ಮಾಡಿಬಿಟ್ಟು ಆ ಇನ್ಪುಟ್ಟನ್ನು ನಾವೇನು ಮಾಡ್ಬೋದು, ಎಕ್ಸ್ ಅಂತ ಕನೆಕ್ಟ್ ಮಾಡ್ಬೋದು. ಹೇಗೆ ಅಂದರೆ ಈ ವೈಯರ್ನು ತೊಗೊಂಬಂದು ಎಕ್ಸಿಗೆ ಕನೆಕ್ಟ್ ಮಾಡೋದು, ಈ ಬಿ ವೈಯರು ಕೂಡ ತೊಗೊಂಡು ಬಂದು ಎಕ್ಸಿಗೆ ಕನೆಕ್ಟ್ ಮಾಡಿದರೆ ಆಯಿತು.
ನೆಕ್ಸ್ಟ್ ಔಟ್ಪುಟ್ ಏನಾಗುತ್ತೆ, ಇನ್ಪುಟ್ ಈಸ್ ಎಕ್ಸ್ ಅಂತ ಹೇಳಿದ್ರೆ ಔಟ್ಪುಟ್ ಈಸ್ ಕಾಂಪ್ಲಿಮೆಂಟ್, ಅಂದರೆ y ಈಕ್ವಲ್ ಟು ಕಾಂಪ್ಲಿಮೆಂಟ್ ಆಫ್ ದಿ ಇನ್ಪುಟ್. ಔಟ್ಪುಟ್ ಈಸ್ ಕಾಂಪ್ಲಿಮೆಂಟ್ ಆಫ್ ದಿ ಇನ್ಪುಟ್. ಓಕೆ, ನೆಕ್ಸ್ಟ್ ಸಿ ದಿ ಟ್ರೂತ್ ಟೇಬಲ್. ಎ ಬಿ ಬಾರ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಈ ಎ ಬಿ ಇಸ್ ದಿ ಇನ್ಪುಟ್ ಅಲ್ವಾ. ಸೊ ಎ ಇಂಟು ಬಿ ಆಯ್ತಿದ್ದು, ಅದರದ್ದು ಕಾಂಪ್ಲಿಮೆಂಟು. ಸೊ ಎಕ್ಸ್ ಅಂತ ಹೇಳಿದ್ರೆ ಎ ಬಿ ಇದೆಯಲ್ಲ, ಸೊ ಅದರದ್ದು ಕಾಂಪ್ಲಿಮೆಂಟ್. ಸೊ ಎ ಬಿಗೆ ಫಸ್ಟು 0, ನೆಕ್ಸ್ಟು 1, 2, 3 ಅಂತ ಹೇಳಿದ್ರೆ 0 0, ಎ ಬಿ ಬೋತ್ ಆರ್ 0. ಇದು 1 ಅಂತ ಹೇಳಿದ್ರೆ ಬಿ ಈಸ್ ಆನ್ ಆಗುತ್ತೆ, ಎ ಈಸ್ ಆಫ್. 2 ಅಂತ ಹೇಳಿದ್ರೆ ಎ ಈಸ್ ಆನ್, ಬಿ ಈಸ್ ಆಫ್. 3 ಮೀನ್ಸ್ ಬೋತ್ ಆರ್ ಆನ್. ನೋಡಿ ಇಲ್ಲಿ 2 ಪವರ್ ಆಫ್ 1, 2 ಪವರ್ ಆಫ್ 0, 2 ಪವರ್ ಆಫ್ 0 ಈಸ್ 1, 2 ಪವರ್ ಆಫ್ 1 ಈಸ್ 2, 2 ಪ್ಲಸ್ 1 ಈಸ್ 3 ಆಗುತ್ತೆ ಇದು. ಸೊ ಈಗ ಏನು ಮಾಡಬೇಕು, 0 0 ಅಂತ ಹೇಳಿದ್ರೆ ಇಲ್ಲಿ ನಾವು ಎಕ್ಸಲ್ಲಿ 0 ಇದೆ. ಓಕೆ, ಸೊ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎ ಇಂಟು ಬಿ ಅಂತ ಹೇಳಿದ್ರೆ 0 ಬರುತ್ತೆ. ಎಕ್ಸ್ ವ್ಯಾಲ್ಯೂ 0, 0ಗೆ ಕಾಂಪ್ಲಿಮೆಂಟ್ ಆಫ್ 0 ಈಸ್ 1 ಆಯಿತು. ಅರ್ಥ ಆಯ್ತಲ್ಲ. y ಈಕ್ವಲ್ ಟು 1 ಅಂದರೆ ಎಕ್ಸ್ ಇನ್ಪುಟ್ಟು 0 ಆದರೆ ವೈ ಔಟ್ಪುಟ್ ಈಸ್ 1. ಇದು 1 ಆದರೆ ಇನ್ಪುಟ್ 1 ಆದರೆ ಔಟ್ಪುಟ್ ಈಸ್ 0. ನೆಕ್ಸ್ಟು 0 1ಗೆ ನೋಡೋಣ. 0 1 ಅಂತ ಹೇಳಿದ್ರೆ ಮಲ್ಟಿಪ್ಲೈ ಮಾಡಿದ್ರೆ ಎ ಬಿ ಮಲ್ಟಿಪ್ಲೈ ಮಾಡಿದರೆ 0 ಬರುತ್ತೆ. 0 ಇಂಟು ಎನಿ ವ್ಯಾಲ್ಯೂ ಇಸ್ 0. ಸೊ 0 ಇಂಟು 1 ಈಸ್ 0. ಕಾಂಪ್ಲಿಮೆಂಟ್ ಆಫ್ 0 ಈಸ್ 1. ನೆಕ್ಸ್ಟ್ 1 ಇಂಟು 0 ಈಸ್ 0. ಕಾಂಪ್ಲಿಮೆಂಟ್ ಆಫ್ 0 ಈಸ್ 1. ನೆಕ್ಸ್ಟ್ 1 ಇಂಟು 1 ಈಸ್ 1. ಕಾಂಪ್ಲಿಮೆಂಟ್ ಆಫ್ 1 ಈಸ್ 0. ಸೊ ದಿಸ್ ಈಸ್ ಔಟ್ಪುಟ್ y ಈಕ್ವಲ್ ಟು 0. ಇನ್ಪುಟ್ 1 ಇದ್ದರೆ ಎ ಬಿ, ಎ ಇಂಟು ಬಿ, 1 ಇಂಟು 1 ಈಸ್ 1. 1 ಕಾಂಪ್ಲಿಮೆಂಟ್ ಅದು ಔಟ್ಪುಟ್ ಆಗುತ್ತೆ 0. ಸೊ ಫಿಗರ್ 7.10.1 ನಾಟ್ ಫಂಕ್ಷನ್ ಯೂಸಿಂಗ್ ನ್ಯಾಂಡ್ ಗೇಟ್. ನ್ಯಾಂಡ್ ಗೇಟ್ ಯೂಸ್ ಮಾಡಿರೋದು, ದಿಸ್ ಇಸ್ ಫಾರ್ ನ್ಯಾಂಡ್ ಗೇಟ್. ಬಟ್ ನಮಗೆ ಫಂಕ್ಷನ್ ಔಟ್ಪುಟ್ ಏನಾಗ್ತಾ ಇದೆ, ನಾಟಲ್ಲಿ ಸಿಗ್ತಾ ಇದೆ. ಅಂದರೆ ನಾಟ್ ಅಂದರೆ ಏನು, ಸಿಂಗಲ್ ಇನ್ಪುಟ್ ಅಪ್ಲೈ ಮಾಡಿದ್ರೆ ಔಟ್ಪುಟ್ ಈಸ್ ಕಾಂಪ್ಲಿಮೆಂಟ್ ಆಫ್ ದಿ ಇನ್ಪುಟ್ ಆಗಿರುತ್ತೆ. ದಟ್ ಈಸ್ ದಿ ನಾಟ್ ಫಂಕ್ಷನ್. ನೆಕ್ಸ್ಟ್ ಈಸ್ ಆ್ಯಂಡ್ ಫಂಕ್ಷನ್. AND function, an AND function can be generated using only NAND gates. ಈಗ AND ಫಂಕ್ಷನ್ ಅಂತ ಹೇಳಿದ್ರೆ ಔಟ್ಪುಟ್ ಆ್ಯಂಡಲ್ಲಿ ಬೇಕು ಅಂತ ಹೇಳಿದ್ರೆ ನಾವೇನು ಯೂಸ್ ಮಾಡಬೇಕು, NAND ಗೇಟ್ ಮಾತ್ರ ಯೂಸ್ ಮಾಡಿರಬೇಕು. ಇಟ್ ಈಸ್ ಜನರೇಟೆಡ್ ಬೈ ಸಿಂಪ್ಲಿ ಇನ್ವರ್ಟಿಂಗ್ ಔಟ್ಪುಟ್ ಆಫ್ NAND ಗೇಟ್. ದಟ್ ಈಸ್ ಎ ಬಿ ಕಾಂಪ್ಲಿಮೆಂಟ್ ಆಫ್ ಡಬಲ್ ಕಾಂಪ್ಲಿಮೆಂಟ್ ಆಫ್ ಎ ಬಿ. ಸೊ ದಟ್ ಈಸ್ ಎ ಬಿ. Figure 7.10.2 shows the 2 input AND gate using NAND gate. ಇದು NAND gate, ಇದು NAND gate. ಇಲ್ಲೇನಾಗಿದೆ, ಸೊ ದಿಸ್ ಈಸ್ ದ ಫಸ್ಟ್ ಸಿ ಹಿಯರ್. ಆ್ಯಂಡ್ ಫಂಕ್ಷನ್ ಆಗಬೇಕಲ್ವಾ, ನಾವೇನು ಮಾಡ್ತೀವಿ, NAND ಗೇಟ್ ಯೂಸ್ ಮಾಡಿಕೊಂಡು ಅದು ಆ್ಯಂಡ್ ಫಂಕ್ಷನ್ ಆಗಬೇಕು. ಆ್ಯಂಡ್ ಫಂಕ್ಷನ್ ಅಂತ ಹೇಳಿದ್ರೇನು, ಎ ಬಿ ಗೊತ್ತಾಯ್ತಲ್ಲ. ಔಟ್ಪುಟ್ ಏನಾಗುತ್ತೆ, y ಅಂತ ಔಟ್ಪುಟ್ ಇಟ್ಕೊಳ್ಳೋಣ. ಔಟ್ಪುಟ್ ಎ ಬಿಗೆ ಆ್ಯಕ್ಚುಲಿ ಏನು, ಬೋತ್ ಆರ್ ಆಫ್ ಆಗಿದ್ದರೆ ಇದು ಆಫ್ ಅಂತ. ಸೊ 0 1 ಅಂತ ಹೇಳಿದ್ರು 0 ಬರುತ್ತೆ, 1 0 ಇದ್ದರೂ 0ನೇ. ಬೋತ್ ದಿ ಸ್ವಿಚಸ್ ಆನ್ ಆಗಿದ್ದರೆ ಮಾತ್ರ ಔಟ್ಪುಟ್ ಆನ್ ಅಂತ. ದಿಸ್ ಈಸ್ ದ ಆ್ಯಂಡ್ ಫಂಕ್ಷನ್ ಟು ಟ್ರೂತ್ ಟೇಬಲ್. ಓಕೆ, ಇಲ್ಲಿ ಫಸ್ಟ್ ನಾವೇನು ಮಾಡ್ತೀವಿ, NAND ಗೇಟ್ ಯೂಸ್ ಮಾಡಬೇಕಂತ ಹೇಳಿರೋದಲ್ಲಿ ಹೆಡ್ಡಿಂಗಲ್ಲಿ ಯೂನಿವರ್ಸಲ್ ಗೇಟ್ ಯೂಸ್ ಮಾಡಬೇಕು, ಅದು ದಟ್ ಈಸ್ NAND ಗೇಟ್. ಸೊ ಇದು ಎ ಬಿ, ದೀಸ್ ಆರ್ ದಿ ಇನ್ಪುಟ್ಸ್. ಓಕೆ, ಎ ಬಿ ಅನ್ನೋದು ಇನ್ಪುಟ್ಟು. 2 ಇನ್ಪುಟ್ NAND ಗೇಟ್ ಯೂಸ್ ಮಾಡಿದ್ದೀವಿ. ಸೊ ಔಟ್ಪುಟ್ ಏನಾಗ್ತಾ ಇದೆ, ಎ ಬಿ ಬಾರ್ ಆಗ್ತಾ ಇದೆ. ಎ ಬಿ ಕಾಂಪ್ಲಿಮೆಂಟ್ ಆಯಿತು. ಈಗ ಎ ಇಂಟು ಬಿ ಅಂತ ಹೇಳಿದ್ರೆ 0 ಇಂಟು 0 ಈಸ್ 0ನೇ. 0ಗೆ ಕಾಂಪ್ಲಿಮೆಂಟ್ ಈಸ್ 1 ಅಂತ ಬರುತ್ತೆ. ಬಟ್ ಅದು ನಿಮಗೆ ಆ್ಯಂಡ್ ಗೇಟಲ್ಲಿ ಬೇಕಾಗಿರೋದು 0 ಬರಬೇಕು. ಗೊತ್ತಾಯ್ತಲ್ಲ. ಇಲ್ಲಿ ನಾವು 0 ಮತ್ತು 0 ಕೊಟ್ಟರೆ ಔಟ್ಪುಟ್ ಏನಾಯಿತು, ಎ ಬಿ ಕಾಂಪ್ಲಿಮೆಂಟ್ ಅಂದರೆ 0 ಇಂಟು 0 ಇಸ್ 0. ಕಾಂಪ್ಲಿಮೆಂಟ್ ಆಫ್ 0 ಈಸ್ 1 ಆಗುತ್ತೆ. 0 0ಗೆ 1 ಆಗುತ್ತೆ. ಬಟ್ ನಮಗೆ ಆ್ಯಂಡ್ ಫಂಕ್ಷನ್ ಏನಾಗಬೇಕು, 0 ಬರಬೇಕು. ಅದಕ್ಕೆ ಏನು ಮಾಡ್ತೇವೆ ನಾವು, ನಾಟ್ ಗೇಟ್ ಯೂಸ್ ಮಾಡಿರ್ತೀವಿ ಅಲ್ವಾ. ಸೊ ಅಲ್ಲಿಗೆ ಎ ಬಿ ಕಾಂಪ್ಲಿಮೆಂಟ್ ಅಂತ ಹೇಳಿದ್ರೆ ಎ ಬಿ ಡಬಲ್ ಕಾಂಪ್ಲಿಮೆಂಟ್ ಆಯ್ತು ಇಲ್ಲಿ. ಸೊ ದಟ್ ಈಸ್ ಎ ಬಿ ಆಯಿತು. ಅಂದರೆ 1 ಬಂದರೆ 1 ಎ ಬಿ ಬಾರ್ ಈಸ್ 1. 1ಗೆ ಕಾಂಪ್ಲಿಮೆಂಟ್ ಮಾಡಿದ್ರೆ 0. ಸೊ ಈ ಥರ. ಬಟ್ ಇಲ್ಲಿ ನಾಟ್ ಗೇಟ್ ಇದೆ. ಎಗೇನ್ ಇದನ್ನು ಕೂಡ NAND ಗೇಟ್ ಯೂಸ್ ಮಾಡಬೇಕು. ಸೊ ದಿಸ್ ಈಸ್ ಫಾರ್ ನಾಟ್ ಗೇಟ್.
ನಾಟ್ ಗೇಟ್ ಬೇಡ, ನ್ಯಾಂಡ್ ಗೇಟೇ ಯೂಸ್ ಮಾಡಬೇಕಂದ್ರೆ ಏನು ಮಾಡಬೇಕು? ಸೊ ಇಲ್ಲಿ ದಿಸ್ ಈಸ್ ಆ್ಯಂಡ್ ಗೇಟ್ ಈ ಥರ ಬರೆದ್ರೆ 2 ಇನ್ಪುಟ್ ಆ್ಯಂಡ್ ಗೇಟ್. ಸೊ ಎ ಬಿ 2 ಇನ್ಪುಟ್ ಆ್ಯಂಡ್ ಗೇಟ್. ನ್ಯಾಂಡ್ ಆಗಬೇಕು ಅಂದರೆ ಆ್ಯಂಡಿಗೆ ಕಾಂಪ್ಲಿಮೆಂಟ್ ಮಾಡಿದರೆ ಆಯಿತು. ಗೊತ್ತಾಯ್ತಲ್ಲ, ಇಲ್ಲಿ ಬಬಲ್ ಹಾಕಿದರೆ ನ್ಯಾಂಡ್ ಆಗುತ್ತೆ. ಸೊ ದಿಸ್ ಈಸ್ ಎ ಬಿ ಬಾರ್ ಆಯಿತು. ಮತ್ತು ಎ ಬಿ ಡಬಲ್ ಕಾಂಪ್ಲಿಮೆಂಟ್ ಬೇಕಾಗಿರೋದು ಅಂತಂದರೆ ಮತ್ತೆ ಏನು ಮಾಡಬೇಕು? 2 ಇನ್ಪುಟ್ಟದು ನ್ಯಾಂಡ್ ಗೇಟು 1 ತೊಗೊಂಡು ಆ 2 ಇನ್ಪುಟ್ ಇದೆಯಲ್ಲ ಅದನ್ನು ಶಾರ್ಟ್ ಮಾಡಿಬಿಡಬೇಕು. ಮತ್ತು ಇಲ್ಲಿ ಏನು ಕಾಂಪ್ಲಿಮೆಂಟ್ ಆಗಬೇಕು ಅಂದರೆ ಇದು ಎ ಬಿ ಬಾರ್ ಆಗಿರುತ್ತೆ. ಇಲ್ಲಿ ಎ ಬಿ ಬಾರ್, ಇಲ್ಲೂ ಕೂಡ ಎ ಬಿ ಬಾರ್ ಆಗಿರುತ್ತೆ. ಇಲ್ಲೇನು ಆಗುತ್ತೆ ಇದು ಅಂದರೆ ಎ ಬಿ ಡಬಲ್ ಕಾಂಪ್ಲಿಮೆಂಟ್. ಆಲ್ರೆಡಿ ಕಾಂಪ್ಲಿಮೆಂಟ್ ಒಂದಿದೆ, ಸೊ ಇಲ್ಲಿ ಬಬಲ್ ಇರೋದ್ರಿಂದ ಇನ್ನೊಂದು ಕಾಂಪ್ಲಿಮೆಂಟ್ ಆಗುತ್ತೆ. ಸೊ ಎ ಬಿ ಡಬಲ್ ಬಾರ್ ಅಂದ್ರೇನು? ಎ ಬಿ. ಸೊ ಎ ಬಿ 0 ಬಂತು. ಸಪೋಸ್ ಇಲ್ಲಿ ಇವಾಗ ನಾವು 0 0 ತೊಗೊಂಡ್ವಿ, ಇದು 1 ಅಂತ ಬಂತು. ಈಗ ಎ ಈಸ್ 0, ಬಿ ಈಸ್ 1 ಅಂದರೆ 0 × 1 ಅಂದರೆ 0. ಕಾಂಪ್ಲಿಮೆಂಟ್ ಆಫ್ 0 ಈಸ್ 1 ಬರುತ್ತೆ. ಓಕೆ, 1ಗೆ ಎಗೇನ್ ಮತ್ತೆ ಕಾಂಪ್ಲಿಮೆಂಟ್ ಮಾಡಿದ್ರೆ 0 ಬರುತ್ತೆ. ಓಕೆ, ಇಲ್ಲಿ ಬಂತು, ಕರೆಕ್ಟ್. ನೆಕ್ಸ್ಟ್ ಇವಾಗ ಏನು ಮಾಡೋಣ? ಎ ಈಸ್ 1, ಎಗೆ 1 ಹಾಕ್ಕೊಳ್ಳಿ, ಬಿಗೆ 0 ಹಾಕ್ಕೊಂಡು 1 × 0 ಅಂದರೆ 0. ಸೊ ಇಲ್ಲಿ 0 ಬಂದಿರುತ್ತೆ ಇದು. ಅದಕ್ಕೆ ಕಾಂಪ್ಲಿಮೆಂಟ್ ಆಫ್ 0 ಈಸ್ 1 ಆಯಿತು. ಮತ್ತೆ 1ಗೆ ಕಾಂಪ್ಲಿಮೆಂಟ್ ಮಾಡಿದ್ರೆ 0 ಬರುತ್ತೆ. ದಿಸ್ ಈಸ್ ಆಲ್ಸೋ ಕರೆಕ್ಟ್, ದಿಸ್ ಒನ್ ಆಲ್ಸೋ ಕರೆಕ್ಟ್. ನೆಕ್ಸ್ಟ್ ಇಲ್ಲಿ ಬೋತ್ ಆರ್ ಸ್ವಿಚ್ ಆನ್ ಆಗಿದೆ. 1 × 1 ಈಸ್ 1. ಕಾಂಪ್ಲಿಮೆಂಟ್ ಆಫ್ 1 ಈಸ್ 0 ಆಗುತ್ತೆ. ಯಾವಾಗ 1 1 ಇದ್ದರೆ ಸೊ ಕಾಂಪ್ಲಿಮೆಂಟ್ ಆಫ್ ಎ ಬಿ ಈಸ್ 0. ನೆಕ್ಸ್ಟ್ ಡಬಲ್ ಕಾಂಪ್ಲಿಮೆಂಟ್ ಆಫ್ ಎ ಬಿ ಅಂತ ಹೇಳಿದ್ರೆ 0 ಇರೋದು 1 ಆಗುತ್ತೆ. ಸೊ 1 ಆಗಿದೆ, ಇಷ್ಟೇ. ಸೊ ಸಿ ದಿ ಟ್ರುತ್ ಟೇಬಲ್. ಓಕೆ, ಸೊ ದಿಸ್ ಈಸ್ ಎ ಬಿ ಆ್ಯಂಡ್ ಗೇಟ್ ಫಂಕ್ಷನ್. ಇದು ಯೂಸಿಂಗ್ ನ್ಯಾಂಡ್ ಗೇಟ್ ಯೂಸ್ ಮಾಡ್ಕೊಂಡು ಮಾಡಿರೋ ಅಂಥದ್ದು. ಎ ಬಿ ಡಬಲ್ ಕಾಂಪ್ಲಿಮೆಂಟ್ ಆಫ್ ಎ ಬಿ ಅಂದರೆ ಆ್ಯಂಡ್ ಗೇಟ್ದೆ ಫಂಕ್ಷನ್ ಏನಿರುತ್ತೆ ಟ್ರುತ್ ಟೇಬಲ್ ಅದೇ ಬರುತ್ತೆ. ನೆಕ್ಸ್ಟ್ ಆರ್ ಫಂಕ್ಷನ್. ಆರ್ ಫಂಕ್ಷನ್ ಈಸ್ ಜನರೇಟೆಡ್ ಯೂಸಿಂಗ್ ಓನ್ಲಿ ನ್ಯಾಂಡ್ ಗೇಟ್ಸ್ ಆ್ಯಸ್ ಫಾಲೋಸ್. ಈಗ ಆರ್ ಗೇಟ್ ಫಂಕ್ಷನ್ ಜನರೇಟ್ ಆಗಬೇಕು, ನಾವೀಗ ಯೂಸಿಂಗ್ ಓನ್ಲಿ ನ್ಯಾಂಡ್ ಗೇಟ್ ಯೂಸ್ ಮಾಡ್ಕೊಂಡು ಮಾಡಬೇಕು ಅದನ್ನು. ಓಕೆ, ವಿ ನೋ ದ್ಯಾಟ್ ಬೂಲಿಯನ್ ಎಕ್ಸ್ಪ್ರೆಷನ್ ಫಾರ್ ಆರ್ ಗೇಟ್ ಈಸ್, ಆರ್ ಗೇಟ್ದು ಫಾರ್ ಬೂಲಿಯನ್ ಎಕ್ಸ್ಪ್ರೆಷನ್ ಏನಾಗುತ್ತೆ? ಎ ಈಸ್ 1 ಇನ್ಪುಟ್ಟು, ಬಿ ಈಸ್ ಅನದರ್ ಇನ್ಪುಟ್ಟು. ಆರ್ ಫಂಕ್ಷನ್ ಆಗಿರೋದ್ರಿಂದ ಪ್ಲಸ್ ಬರಿಬೇಕಿಲ್ಲಿ. ಓಕೆ, ಇವಾಗ ಎ ಮೀನ್ಸ್ ಎಲ್ಲಿಂದ ಬಂದಿರೋದು? ಡಬಲ್ ಕಾಂಪ್ಲಿಮೆಂಟ್ ಆಫ್ ಎ ಮಾಡಿದರೆ ಎ ಬರುತ್ತೆ. ಡಬಲ್ ಕಾಂಪ್ಲಿಮೆಂಟ್ ಆಫ್ ಎ ಈಸ್ ಎ, ಡಬಲ್ ಕಾಂಪ್ಲಿಮೆಂಟ್ ಆಫ್ ಬಿ ಈಸ್ ಬಿ. ಈ ಪ್ಲಸ್ ಹಾಗೆ ಇಟ್ಕೊಳ್ಳೋಣ. ಫ್ರಮ್ ದಿ ಡಿಮಾರ್ಗನ್ಸ್ ಥಿಯರಮ್, ಆ ಡಿಮಾರ್ಗನ್ಸ್ ಥಿಯರಮಿಂದ ಏನಾಗುತ್ತೆ? ಎ ಬಾರ್ ಅಂದರೆ ಕಾಂಪ್ಲಿಮೆಂಟ್ ಆಫ್ ಎ ಇಂಟು ಕಾಂಪ್ಲಿಮೆಂಟ್ ಆಫ್ ಬಿ ಕಾಂಪ್ಲಿಮೆಂಟ್ ಆಫ್ ಎ ಇಂಟು ಕಾಂಪ್ಲಿಮೆಂಟ್ ಆಫ್ ಬಿ ಈಸ್ ಎ ಪ್ಲಸ್ ಬಿ ಆಗುತ್ತೆ. ಗೊತ್ತಾಯ್ತಲ್ಲ? ಡಿಮಾರ್ಗನ್ಸ್ ಥಿಯರಮ್ ಗೊತ್ತಿದೆಯಲ್ಲ, ಸೊ ರೀಕಾಲ್ ಮಾಡ್ಕೋಬೇಕು. ಡಿಮಾರ್ಗನ್ಸ್ ಥಿಯರಮ್ ಏನು? ಎ ಪ್ಲಸ್ ಬಿ ಕಾಂಪ್ಲಿಮೆಂಟ್ ಆಫ್ ಎ ಪ್ಲಸ್ ಬಿ ಅಂತ ಹೇಳಿದ್ರೆ ಎ ಕಾಂಪ್ಲಿಮೆಂಟ್ ಅಥವಾ ಕಾಂಪ್ಲಿಮೆಂಟ್ ಆಫ್ ಎ ಇಂಟು ಕಾಂಪ್ಲಿಮೆಂಟ್ ಆಫ್ ಬಿ. ನೆಕ್ಸ್ಟು ಎ ಬಿ ಕಾಂಪ್ಲಿಮೆಂಟ್ ಅಥವಾ ಕಾಂಪ್ಲಿಮೆಂಟ್ ಆಫ್ ಎ ಬಿ ಈಸ್ ಎ ಕಾಂಪ್ಲಿಮೆಂಟ್ ಆಫ್ ಎ ಪ್ಲಸ್ ಕಾಂಪ್ಲಿಮೆಂಟ್ ಆಫ್ ಬಿ. So this is the De Morgan's theorem. Okay, De Morgan's theorem 1. ಇದು 1. The above equation is implemented using only NAND gates as shown in figure 7.10.3. ಈಗ ಆರ್ ಫಂಕ್ಷನ್ ಆಗಿ ನಮಗೆ ಬೇಕಾಗಿರೋದು ನಾವೇನು ಯೂಸ್ ಮಾಡಬೇಕು? ನ್ಯಾಂಡ್ ಗೇಟೇ ಇರಬೇಕು ಅದರಲ್ಲಿ. ಓಕೆ, ಫಸ್ಟ್ ಇವಾಗ ನೋಡೋಣ ಇದ್ರ ವೈಸೇನೆ. ಫಸ್ಟ್ ಸಿಂಪ್ಲಿಫೈ ಮಾಡ್ಕೋಬೇಕು. ಔಟ್ಪುಟ್ ಈಗ y = a ಪ್ಲಸ್ ಬಿ. ಸೊ ಎ ಅಂತ ಆಗಬೇಕಾದ್ರೆ ಡಬಲ್ ಕಾಂಪ್ಲಿಮೆಂಟ್ ಮಾಡಿದರೆ ಎ ಬರುತ್ತೆ. ಕಾಂಪ್ಲಿಮೆಂಟ್ ಆಫ್ ಕಾಂಪ್ಲಿಮೆಂಟ್ ಮಾಡಿದರೆ ಎ. ನೆಕ್ಸ್ಟು ಡಬಲ್ ಕಾಂಪ್ಲಿಮೆಂಟ್ ಆಫ್ ಬಿ ಈಸ್ ಬಿ. ಸೊ ಇದು ಡಿ ಮಾರ್ಗನ್ಸ್ ಥಿಯರಮಲ್ಲಿ ಏನಾಗುತ್ತೆ? ಕಾಂಪ್ಲಿಮೆಂಟ್ ಅಂತ ಇರುತ್ತಲ್ಲ, ಎ ಕಾಂಪ್ಲಿಮೆಂಟ್ ಪ್ಲಸ್ ಬಿ ಕಾಂಪ್ಲಿಮೆಂಟ್ಗೆ ಹೋಲ್ ಕಾಂಪ್ಲಿಮೆಂಟ್ ಅಂದರೆ ಇಲ್ಲಿ ಡಾಟ್ ಇಟ್ಟು ಹೋಲ್ ಕಾಂಪ್ಲಿಮೆಂಟ್ ಅಂತ ಇದ್ದರೆ ಎ ಡಬಲ್ ಕಾಂಪ್ಲಿಮೆಂಟ್ ಪ್ಲಸ್ ಬಿ ಡಬಲ್ ಕಾಂಪ್ಲಿಮೆಂಟ್ ಆಗುತ್ತೆ. ದಿಸ್ ಇಸ್ ಫಾರ್ ಡಿ ಮಾರ್ಗನ್ಸ್ ಥಿಯರಮ್ದು ಫಸ್ಟ್ ಒನ್. ಹಾಗಾದರೆ ಇವಾಗ ಏನು ಮಾಡಬೇಕಿಲ್ಲಿ? ಫಸ್ಟು ಇಲ್ಲಿಂದ ಹೋಗೋಣ. ಸೊ ದಿಸ್ ಈಸ್ ಎ, ಇದು ಎ ಬಾರ್ ಆಗುತ್ತೆ. ಇದು
ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಇದು ಬಿ ಇಸ್ ದಿ ಇನ್ಪುಟ್ಟು, ಬಿ ಬಾರ್ ಇಸ್ ದಿ ಔಟ್ಪುಟ್ಟು. ಇದೇನಿದು ಡಾಟ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಆ್ಯಂಡ್ ಗೇಟ್ ಆಗಬೇಕು. ಸೊ ಇಲ್ಲಿ ಏನಾಯಿತು, ಇಲ್ಲಿ ಸೊ ಎ ಬಾರ್ ಇಂಟು ಬಿ ಬಾರ್ ಮತ್ತು ಅದಕ್ಕೆ ಹೋಲ್ ಬಾರ್ ಅಂತ ಹೇಳಿದ್ರೆ ಇಲ್ಲಿ ನ್ಯಾಂಡ್ ಗೇಟ್ ಬರುತ್ತೆ. ಸೊ ಇಲ್ಲೇನಾಗ್ತಾ ಇದೆ, ಎ ಬಾರ್ ಇಂಟು ಬಿ ಬಾರ್, ಅದಕ್ಕೆ ಇಲ್ಲಿ ಬಬಲ್ ಇರೋದ್ರಿಂದ ಇನ್ವರ್ಟ್ ಮಾಡಿರೋದ್ರಿಂದ ಕಾಂಪ್ಲಿಮೆಂಟ್ ಇಲ್ಲಿ ಬರುತ್ತೆ. ಸೊ ದಿಸ್ ಈಸ್ ಏನದು ಎ ಇಲ್ಲಿ, ಸೊ ವೈ ಈಕ್ವಲ್ ಟು ಎ ಡಬಲ್ ಕಾಂಪ್ಲಿಮೆಂಟ್ ಪ್ಲಸ್ ಬಿ ಡಬಲ್ ಕಾಂಪ್ಲಿಮೆಂಟ್ ಈಕ್ವಲ್ ಟು ಎ ಪ್ಲಸ್ ಬಿ. ಓಕೆ, ಬಟ್ ಇಲ್ಲಿ ನಾಟ್ ಗೇಟ್ ಯೂಸ್ ಮಾಡಿದ್ವಿ, ನ್ಯಾಂಡ್ ಗೇಟೇ ಯೂಸ್ ಮಾಡಬೇಕು. ಇಲ್ಲ ಓಕೆ, ದಿಸ್ ಈಸ್ ಫಾರ್ ನ್ಯಾಂಡ್ ಗೇಟ್, ಗೊತ್ತಾಯ್ತಲ್ಲ, ದಿಸ್ ಈಸ್ ಫಾರ್ ನ್ಯಾಂಡ್ ಗೇಟ್. ಬಟ್ ದೀಸ್ ಟು ಆರ್ ನಾಟ್ ಗೇಟ್ ಯೂಸ್ ಮಾಡಿರೋದು. ಸೊ ನ್ಯಾಂಡೇ ಯೂಸ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು, ಇಲ್ಲಿಗೆ ಇದು ಆ್ಯಂಡ್ ಗೇಟ್, 2 ಇನ್ಪುಟ್ ಆ್ಯಂಡ್ ಗೇಟ್, ಗೊತ್ತಾಯ್ತಲ್ಲ. ಸೊ ಎ ಅಂತಲೇ ಇಟ್ಕೊಂಡಿರೋಣ. ಇಲ್ಲಿ ಇದೆರಡನ್ನು ಶಾರ್ಟ್ ಮಾಡಿಬಿಟ್ಟು ಒಂದಕ್ಕೆ ಕನೆಕ್ಟ್ ಮಾಡಿ. ಸೊ ದಿಸ್ ಈಸ್ ಎ ಆಯಿತು. ಇಲ್ಲಿ ಬಬಲ್ ಅಥವಾ ಏನೋ ಇನ್ವರ್ಟ್ ಮಾಡಿದ್ರೆ ಸೊ ದಿಸ್ ಒನ್ ಇಸ್ ದಿ ಎ ಬಾರ್ ಆಗುತ್ತೆ. ಸಿಮಿಲರ್ಲಿ 2 ಇನ್ಪುಟ್ ಇರುತ್ತಲ್ಲ, ಆ 2 ಇನ್ಪುಟ್ಟನ್ನು ಶಾರ್ಟ್ ಮಾಡಿಬಿಟ್ಟು ಬಿ ಅಂತ ಕಾಲ್ ಮಾಡಿ. ನ್ಯಾಂಡ್ ಗೇಟದು ಇನ್ವರ್ಟ್ ಇರುತ್ತೆ, ಬಿ ಇರೋದೇನಾಯಿತು, ಬಿ ಬಾರ್ ಆಯಿತು. ಮತ್ತೆ ಏನು ಮಾಡಬೇಕು, ಇದನ್ನು ಇಲ್ಲಿ ಎ ಬಾರ್ ಇಂಟು ಬಿ ಬಾರ್, ಹಾಗಾದರೆ ಇದು ಪ್ರಾಡಕ್ಟ್ ಆಗಬೇಕು. ಸೊ ಯೂಸಿಂಗ್ ನ್ಯಾಂಡ್ ಗೇಟೇ ಯೂಸ್ ಮಾಡಬೇಕು. ನ್ಯಾಂಡ್ ಗೇಟ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಇದು ಎ ಬಾರ್ ಇಂಟು ಬಿ ಬಾರ್ ಆಯಿತು, ಮತ್ತು ಇಲ್ಲಿ ಕಾಂಪ್ಲಿಮೆಂಟ್ ಇದೆ, ಇನ್ವರ್ಟ್ ಮಾಡಿರೋದೆಲ್ಲ ಕಾಂಪ್ಲಿಮೆಂಟ್ ಇದೆ. ಸೊ ಸಿಂಪ್ಲಿಫೈ ಮಾಡಿದ್ರೆ ಇದನ್ನು ಎ ಪ್ಲಸ್ ಬಿ ಅಂತ ಬರುತ್ತೆ ಅಷ್ಟೇ, ಗೊತ್ತಾಯ್ತಲ್ಲ. ಎ ಪ್ಲಸ್ ಬಿ ಇದು ಟ್ರೂತ್ ಟೇಬಲ್ ಏನು, ಎ ಬಿ ಇಸ್ ದಿ ಇನ್ಪುಟ್ಟು, ವೈ ಇಸ್ ದಿ ಔಟ್ಪುಟ್ಟು. ಸೊ 0 0 0 1 1 0 1 1. ಸೊ ಇದು 2 0, ಹಾಗಾಗಿ ಸ್ವಿಚ್ ಆಫ್ ಆಗಿರುತ್ತೆ. 0 + 1 ಅಂತ ಹೇಳಿದ್ರೆ 1 1 ಆರ್ ವಿತ್ 0 ಅಂತ ಹೇಳಿದ್ರೆ 1 1 + 1 is 2 2 ಮೀನ್ಸ್ 1 ಅಂತಾನೆ ಆನ್ ಆಗಿದೆ ಅಂತ. ಬೋತ್ ದಿ ಸ್ವಿಚಸ್ ಆನ್ ಆಗಿದೆ ಅಂತ ಹೇಳಿದ್ರೆ ಸೊ ಬಲ್ಬ್ ಆನ್ ಆಗಿರುತ್ತೆ, ಗೊತ್ತಾಯ್ತಲ್ಲ. ಅಂದರೆ ಯಾವುದಾದ್ರೂ ಒಂದು ಸೈಡ್ ಇದ್ರೂ ಇನ್ಪುಟ್ ಆನ್ ಆಗಿದ್ರೆ ಸಾಕು, ಔಟ್ಪುಟ್ ಇಸ್ ಆನ್ ಅಂತ. ಎಲ್ಲ ಸ್ವಿಚಸ್ಸು ಆಫ್ ಆಗಿದ್ರೆ ಸೊ ದೇರ್ ಈಸ್ ನೋ, ಅಂದರೆ ಅಲ್ಲಿ ಲೈಟ್ ಇಲ್ಲ ಅಂತ ಅರ್ಥ ಅಷ್ಟೆ. ಓಕೆ, ಸೊ ಸಿ ದಿ ಲಾಜಿಕ್ ಡಯಾಗ್ರಾಮ್ ಇದು ಅಬ್ಸರ್ವ್ ಮಾಡಿ, ಇದೇ ಥರನೇ ಅಲ್ಲಿ ಬರೆದಿರೋದು. ಆರ್ ಫಂಕ್ಷನ್ ಯೂಸಿಂಗ್ ಓನ್ಲಿ ನ್ಯಾಂಡ್ ಗೇಟ್ ಯೂಸ್ ಮಾಡಿ ಬರೆದಿರೋದು. ದಿಸ್ ಇಸ್ ದಿ ಫೈನಲ್ ಲಾಜಿಕ್ ಡಯಾಗ್ರಾಮ್ ಅವ್ರದಕ್ಕೆ. ನೆಕ್ಸ್ಟ್ ನೋಟ್, ಬಬಲ್ ಅಟ್ ದಿ ಇನ್ಪುಟ್ ಆಫ್ ನ್ಯಾಂಡ್ ಗೇಟ್ ಇಂಡಿಕೇಟ್ಸ್ ಇನ್ವರ್ಟೆಡ್ ಇನ್ಪುಟ್ ಅಂತ. ಅಂದರೆ ಬಬಲ್ ಅಟ್ ದಿ ಔಟ್ಪುಟ್ ಆಫ್ ನ್ಯಾಂಡ್ ಗೇಟ್, ಇದು ಇನ್ಪುಟ್ ಅಲ್ಲ. ಹೀಗೂ ಕೂಡ ಇಲ್ಲಿ ಇದಕ್ಕೆ ಈ ಸೆಂಟೆನ್ಸ್ ಹೇಳ್ತಾ ಇರೋದು ಇದಕ್ಕೆ. ಇಲ್ಲಿ ಇದ್ರ ಬದಲು ಈ ಥರ ಇನ್ವರ್ಟ್ ಹಾಕ್ಕೊಂಡು ಮತ್ತೆ 1 more ನ್ಯಾಂಡ್ ಗೇಟ್ ತೊಗೊಳ್ಳೋ ಬದಲು ಹೀಗೂ ಬರಿಬೋದು ಅಂತ, ಗೊತ್ತಾಯ್ತಲ್ಲ. ಇದು ಎ ಅಲ್ವಾ, ಎ. ಇಲ್ಲಿ ಬಬಲ್ ಇದ್ದರೆ ನಾಟ್ ಗೇಟ್ ಥರನೇ ಎ ಬಾರ್ ಆಗುತ್ತೆ. ಇಲ್ಲಿ ಬಿ ಇರುತ್ತೆ, ಇದು ಬಿ ಬಾರ್ ಆಗುತ್ತೆ. ಇದೆರಡೂ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎ ಬಾರ್ ಇಂಟು ಬಿ ಬಾರಿಗೆ, ಮತ್ತು ಇಲ್ಲಿ ಬಬಲ್ ಇದೆ ಕಾಂಪ್ಲಿಮೆಂಟ್ ಅಷ್ಟೇ. ಹೀಗೂ ಬರಿಬೋದು, ಹೀಗೂ ಬರಿಬೋದು, ಹೀಗೂ ಬರಿಬೋದು. ಬಟ್ ಇದು ಹೆಡ್ಡಿಂಗ್ ಯೂಸಿಂಗ್ ಓನ್ಲಿ ನ್ಯಾಂಡ್ ಗೇಟ್ ಅಂದರೆ ಹೀಗೆ ಬರಿಬೇಕು, ಗೊತ್ತಾಯ್ತಲ್ಲ. ಬೈ ಯೂಸಿಂಗ್ ಓನ್ಲಿ ನ್ಯಾಂಡ್ ಗೇಟ್ ಅದರಲ್ಲಿ ಅಂದರೆ ಈ ಫಿಗರು. ನೆಕ್ಸ್ಟ್ ಟ್ರುತ್ ಟೇಬಲ್, ಅದು ಆರ್ ಫಂಕ್ಷನ್ದು ಟ್ರುತ್ ಟೇಬಲ್ಲು. ಎ ಬಿ ಇಸ್ ದಿ ಇನ್ಪುಟ್ಟು, ಎ ಪ್ಲಸ್ ಬಿ ಇದು ಜನರಲ್ ಆರ್ ಫಂಕ್ಷನ್ದು. ಸೊ ಎಲ್ಲ ಸ್ವಿಚಸ್ ಆಫ್ ಅಂದರೆ ರೂಮಲ್ಲಿ ಲೈಟ್ ಇಲ್ಲ ಅಂತ. ಯಾವುದಾದ್ರೂ ಒಂದು ಸ್ವಿಚ್ ಆನ್ ಆಗಿದ್ರು ರೂಮಲ್ಲಿ ಲೈಟ್ ಇದೆ. ಓಕೆ, ಇಲ್ಲಿ ಎ ಬಿ ಮತ್ತು ಎ ಬಾರ್ ಇಂಟು ಬಿ ಬಾರ್, ಇದಕ್ಕೇನೆ ಇಲ್ಲಿ ತೊಗೊಂಡಿದ್ದೀವಲ್ಲ, ಇದು ಎ ಬಾರ್ ಇಂಟು ಬಿ ಬಾರ್ ಮಾಡಿದರೆ 0 0, ಬೋತ್ ದಿ ಸ್ವಿಚಸ್ ಆರ್ 0 ಆಗಿದ್ದರೆ ಇದು 1 ಆಗುತ್ತೆ, ಬೇರೆ ರಿಮೈನಿಂಗ್ ಇಸ್ 0. ಇದಕ್ಕೆ ಅಗೇನ್ ಕಾಂಪ್ಲಿಮೆಂಟ್ ಮಾಡಬೇಕು, ಗೊತ್ತಾಯ್ತಲ್ಲ. ಕಾಂಪ್ಲಿಮೆಂಟ್ ಮಾಡಿದ್ರೆ ಆರ್ ಫಂಕ್ಷನ್ ರಿಸಲ್ಟ್ ಬರುತ್ತೆ. ಓಕೆ, ನೆಕ್ಸ್ಟ್ ನಾರ್ ಫಂಕ್ಷನ್. NOR function is generated using only NAND gates as follows. We know that Boolean expression for NOR gate. NOR gate function generate ಆಗಬೇಕು, NAND gate ಯೂಸ್ ಮಾಡಬೇಕಷ್ಟೆ.
ನ್ಯಾಂಡ್ ಗೇಟ್ ಯೂಸ್ ಮಾಡಿಕೊಂಡು ನಾರ್ ಫಂಕ್ಷನನ್ನು ಜನ್ರೇಟ್ ಮಾಡಬೇಕು. ಓಕೆ, ಈಗ ಬೂಲಿಯನ್ ಎಕ್ಸ್ಪ್ರೆಷನ್ಸ್ ಬರೆಯೋಣ. ಸೊ ನಾರ್ ಫಂಕ್ಷನ್ ಅಂತ ಹೇಳಿದ್ರೆ ಆರ್ ಫಂಕ್ಷನ್ ಇದೆಯಲ್ಲ, ಆರ್ ಫಂಕ್ಷನ್ ಈಸ್ ಎ ಪ್ಲಸ್ ಬಿ, ಅದಕ್ಕೆ ಕಾಂಪ್ಲಿಮೆಂಟ್ ಮಾಡಿದರೆ ನಾರ್ ಫಂಕ್ಷನ್ ಆಗುತ್ತೆ. ಗೊತ್ತಾಯ್ತಲ್ಲ. ಸೊ ಡಿ ಮಾರ್ಗನ್ಸ್ ಥಿಯರಮ್ದು ಸೆಕೆಂಡ್ ಒನ್ ಅಪ್ಲೈ ಮಾಡಬೇಕು. ಎ ಬಾರ್ ಇಂಟು ಬಿ ಬಾರ್, ಎ ಬಾರ್ ಇಂಟು ಬಿ ಬಾರ್. ಸೊ ಇದು ಔಟ್ಪುಟ್ y ಈಕ್ವಲ್ ಟು ನಾರ್ ಫಂಕ್ಷನ್ ಅಂತ ಹೇಳಿದ್ರೆ ಎ ಆರ್ ಫಂಕ್ಷನಿಗೆ ಕಾಂಪ್ಲಿಮೆಂಟ್ ಆಫ್ ಆರ್ ಫಂಕ್ಷನ್ ಈಸ್ ನಾರ್ ಫಂಕ್ಷನ್ ಆಯಿತು. ಡಿ ಮಾರ್ಗನ್ಸ್ದು ಸೆಕೆಂಡ್ ಥಿಯರಮ್ ಅಪ್ಲೈ ಮಾಡಿದರೆ ಹೀಗೆ ಬರುತ್ತೆ. ಸೊ ಎ ಬಾರ್ ಡಾಟ್ ಬಿ ಬಾರ್ ಬರಬೇಕು ಅಂತ ಹೇಳಿದ್ರೆ ಎ ಕಾಂಪ್ಲಿಮೆಂಟ್ ಆಫ್ ಎ ಇಂಟು ಕಾಂಪ್ಲಿಮೆಂಟ್ ಆಫ್ ಬಿಗೆ ಡಬಲ್ ಕಾಂಪ್ಲಿಮೆಂಟ್ ಯೂಸ್ ಮಾಡಿದ್ರೆ ಆಯಿತು. ಗೊತ್ತಾಯ್ತಲ್ಲ, ಕಾಂಪ್ಲಿಮೆಂಟ್ ಆಫ್ ಎ ಮತ್ತು ಕಾಂಪ್ಲಿಮೆಂಟ್ ಆಫ್ ಬಿಗೆ ಡಬಲ್ ಕಾಂಪ್ಲಿಮೆಂಟ್. ಹಾಗೆ ಮಾಡಿದರೆ ಸೇಮ್ ಎ ಬಾರ್ ಡಾಟ್ ಬಿ ಬಾರೇ ಬರುತ್ತೆ. ಸೊ ಈಗ ಲಾಜಿಕ್ ಡಯಾಗ್ರಾಮ್ ಬರೆಯೋಣ. ಗೊತ್ತಾಯ್ತಲ್ಲ, ಇಲ್ಲಿಂದ ಹೋಗಬೇಕು ಔಟ್ಪುಟ್ಟಿಂದ. ಸೊ ಫಸ್ಟ್ ಎ ಬಾರ್ ಅಂತ ಹೇಳಿದ್ರೆ ದಿಸ್ ಈಸ್ ಎ, ನಾಟ್ ಗೇಟ್ ಯೂಸ್ ಮಾಡಿಕೊಂಡ್ರೆ ಎ ಬಾರ್ ಆಗುತ್ತೆ. ನೆಕ್ಸ್ಟ್ ಒನ್ ಮೋರ್ ನಾಟ್ ಗೇಟ್, ಬಿ ಇನ್ಪುಟ್ಟು, ಬಿ ಬಾರ್ ಇಸ್ ದಿ ಔಟ್ಪುಟ್ ಆಯಿತು ಇದಕ್ಕೆ. ನೆಕ್ಸ್ಟ್ ಇದಕ್ಕೆ ಮತ್ತೆ ಏನಾಗಬೇಕು, ಡಬಲ್ ಕಾಂಪ್ಲಿಮೆಂಟ್ ಅಂತ ಹೇಳಿರೋದು. ಎ ಬಾರ್ ಮತ್ತು ಬಿ ಬಾರ್ ಇತ್ತು, ಇಲ್ಲಿಗೇನು ಮಾಡಬೇಕು, ಒಂದನ್ನು ಆ್ಯಂಡ್ ಗೇಟ್ ಇದು, ಅದಕ್ಕೆ ಡಬಲ್ ಕಾಂಪ್ಲಿಮೆಂಟ್ ಅಂದರೆ ಒಂದು ಸಲ ಕಾಂಪ್ಲಿಮೆಂಟ್ ಮಾಡೋಣ. ಅವಾಗೇನಾಗುತ್ತೆ, ಎ ಬಾರ್ ಇಂಟು ಬಿ ಬಾರ್ ಒನ್ ಟೈಮ್ ಕಾಂಪ್ಲಿಮೆಂಟ್ ಆಯ್ತಿತ್ತು, ಒನ್ ಟೈಮ್ ಕಾಂಪ್ಲಿಮೆಂಟ್. ಮತ್ತು ಇದಕ್ಕೆ ನಾಟ್ ಗೇಟ್ ಯೂಸ್ ಮಾಡಿಕೊಂಡ್ರೆ ಸೊ ಅಲ್ಲಿಗೇನಾಗುತ್ತೆ, y ಈಕ್ವಲ್ ಟು ಎ ಕಾಂಪ್ಲಿಮೆಂಟ್ ಆಫ್ ಎ ಇಂಟು ಕಾಂಪ್ಲಿಮೆಂಟ್ ಆಫ್ ಬಿ ಇಂಟು ಡಬಲ್ ಕಾಂಪ್ಲಿಮೆಂಟ್ ಆಫ್ ಎ ಇಂಟು ಕಾಂಪ್ಲಿಮೆಂಟ್ ಆಫ್ ಬಿ. ಸೊ ಇದು ಏನಾಗುತ್ತೆ ನಿಮಗೆ ಎ ಪ್ಲಸ್ ಬಿ ಹೋಲ್ ಬಾರ್ ಆಗುತ್ತೆ. ಗೊತ್ತಾಯ್ತಲ್ಲ. ಬಟ್ ಇಲ್ಲಿ ನಾವು 3 ನಾಟ್ ಗೇಟ್ ಯೂಸ್ ಮಾಡಿದ್ದೀವಿ, ಓನ್ಲಿ 1 ನ್ಯಾಂಡ್ ಗೇಟ್ ಇರೋದು. ಬಟ್ ಯೂಸಿಂಗ್ ನ್ಯಾಂಡ್ ಗೇಟೇ ಯೂಸ್ ಮಾಡಬೇಕಂತ ಹೇಳಿದ್ರೆ ಇಲ್ಲೇನು ಮಾಡಬೇಕು, ಸೊ ಇದು ಆ್ಯಂಡ್ ಗೇಟ್, ಇದು ಇಲ್ಲಿ ಬಬಲ್ ಇದ್ದರೆ ನ್ಯಾಂಡ್ ಗೇಟ್ ಆಗುತ್ತೆ. ಸೊ 2 ಇನ್ಪುಟ್ ನ್ಯಾಂಡ್ ಗೇಟನ್ನು ಶಾರ್ಟ್ ಮಾಡಿಬಿಟ್ಟಿದ್ದೀವಿ ನಾವು. ದಿಸ್ ಇಸ್ ಫಾರ್ ಶಾರ್ಟ್ ಮಾಡಿಬಿಟ್ಟು ಇಲ್ಲಿ ಎ ಅಂತ ಕಾಲ್ ಮಾಡಿರೋದು. ಇದು ಆ್ಯಂಡ್ ಗೇಟ್, ಹೀಗೆ ಬರೆದ್ರೆ ಆ್ಯಂಡ್ ಗೇಟು. 2 ಇನ್ಪುಟ್ ಆ್ಯಂಡ್ ಗೇಟೇ ಫಸ್ಟ್ ಇರೋದು, 1 ಇನ್ಪುಟ್ ಸಿಂಗಲ್ ಇನ್ಪುಟ್ ಆ್ಯಂಡ್ ಗೇಟ್ ಇಲ್ಲ, ಆಯಿತಾ. 2 ಇನ್ಪುಟ್ ಆ್ಯಂಡ್ ಗೇಟಿಗೆ ಶಾರ್ಟ್ ಮಾಡಿದ್ರೆ, ಈ 2 ಇನ್ಪುಟನ್ನು ಶಾರ್ಟ್ ಮಾಡಿಬಿಟ್ಟು ಸೊ ನಾವು ಅದನ್ನು ಬಿ ಕೊಟ್ಟರೆ ಸೊ ಬಿ ಇರುತ್ತಲ್ವ, ಇದಕ್ಕೆ ಇನ್ವರ್ಟ್ ಬಬಲ್ ಹಾಕಿದರೆ ಇಲ್ಲೂ ಎ ಇರೋದು ಎ ಬಾರ್ ಆಗುತ್ತೆ, ಇಲ್ಲಿ ಬಿ ಇರೋದು ಬಿ ಬಾರ್ ಆಗುತ್ತೆ. ಸೊ ಎ ಬಾರ್ ಬಿ ಬಾರ್ ಆಯಿತು. ಈಗ ಮತ್ತೆ ಇಲ್ಲಿ ಪ್ರಾಡಕ್ಟ್ ಆಗಬೇಕಲ್ಲ, ಎ ಬಾರ್ ಬಿ ಬಾರ್ ಪ್ರಾಡಕ್ಟ್ ಆಗಬೇಕು. ಹಾಗಾಗಿ ಇದು ಪ್ರಾಡಕ್ಟ್ ಅಂತ ಹೇಳಿದ್ರೆ ಆ್ಯಂಡ್ ಗೇಟ್ ಯೂಸ್ ಮಾಡಬೇಕು. ಮತ್ತು ಇಲ್ಲಿ ಕಾಂಪ್ಲಿಮೆಂಟ್ ಇದೆ ಅಂತ ಹೇಳಿದ್ರೆ ಇಲ್ಲಿ ಬಬಲ್ ಯೂಸ್ ಮಾಡಿದ್ರೆ ಅದೇನಾಗುತ್ತೆ, ಎ ಕಾಂಪ್ಲಿಮೆಂಟ್ ಆಫ್ ಎ ಇಂಟು ಕಾಂಪ್ಲಿಮೆಂಟ್ ಆಫ್ ಬಿ ಮತ್ತು ಓವರಾಲ್ ಒಂದು ಕಾಂಪ್ಲಿಮೆಂಟ್ ಕೊಟ್ಟಿದ್ದಾಯ್ತು ಇದಕ್ಕೆ. ನೆಕ್ಸ್ಟ್ ಇಲ್ಲಿ 1 ಮೋರ್ ಕಾಂಪ್ಲಿಮೆಂಟ್ ಬೇಕಲ್ಲ, ಸೊ ಅದಕ್ಕೆ ಮತ್ತೆ ಏನು ಮಾಡಬೇಕು, ಇದು 2 ಇನ್ಪುಟ್ ಇರೋ ಆ್ಯಂಡ್ ಗೇಟನ್ನು ನ್ಯಾಂಡ್ ಗೇಟದ್ದು ಯೂಸ್ ಮಾಡಬೇಕು. 2 ಇನ್ಪುಟ್ ನ್ಯಾಂಡ್ ಗೇಟಿಗೆ ಇಲ್ಲಿ ನೋಡಿ ಬಬಲ್ ಇದೆ ಅಲ್ವಾ, ಸೊ ಎ ಬಾರ್ ಇಂಟು ಬಿ ಬಾರ್ ಡಬಲ್ ಬಾರ್, ಇಲ್ಲಿ ಆಲ್ರೆಡಿ ಒಂದು ಬಾರ್ಸ್ ಇದೆ ಸಿಂಗಲ್ ಬಾರ್, ಇದಕ್ಕೆ ಇನ್ನೊಮ್ಮೆ ಬಾರ್ ಇಟ್ಟರೆ ಆಯಿತು. ಸೊ ಔಟ್ಪುಟ್ ಏನಾಗುತ್ತೆ, y ಈಕ್ವಲ್ ಟು ಎ ಬಾರ್ ಇಂಟು ಬಿ ಬಾರ್ ಹೋಲ್ ಬಾರ್ ಡಬಲ್ ಬಾರ್ ಅಂತ ಹೇಳಿದ್ರೆ ಎ ಬಾರ್ ಇಂಟು ಬಿ ಬಾರ್ ಅಂತ ಬರುತ್ತೆ. ಇದಕ್ಕೆ ಹೇಗೆ ಅಂತ ಹೇಳಿದ್ರೆ ಎ ಇದು ಪ್ಲಸ್ ಬಿ ಹೋಲ್ ಬಾರ್ ಮಾಡಿದರೆ ಎ ಬಾರ್ ಇಂಟು ಬಿ ಬಾರ್ ಬರೋದು. ಗೊತ್ತಾಯ್ತಲ್ಲ. ಹೀಗೆ ದಿಸ್ ಈಸ್ ದಿ ಫೈನಲ್ ಸರ್ಕ್ಯೂಟ್. ನ್ಯಾಂಡ್ ಗೇಟ್ ಯೂಸ್ ಮಾಡಿಕೊಂಡು ನಾವು ನಾರ್ ಫಂಕ್ಷನನ್ನು ಬಿಲ್ಡ್ ಮಾಡಿರೋದು. ಓಕೆ, ಸಿ ದಿ ಸರ್ಕ್ಯೂಟ್ ಡಯಾಗ್ರಾಮ್ ಆರ್ ಲಾಜಿಕ್ ಡಯಾಗ್ರಾಮ್. ಸೊ ಇದು ಯೂಸ್ ಮಾಡ್ಕೊಂಡು ಮಾಡಿರೋದು. ನಾಟ್ ಗೇಟ್ ಬಂದುಬಿಡ್ತು 3, ಹಾಗಾಗಿ ಅದನ್ನು ತೆಗೆದು ರಿಮೈನಿಂಗ್ ಇದು ನ್ಯಾಂಡ್ ಗೇಟು ಮತ್ತು ಇದು ಹಾಗೆ ಇದೆ. ಇದಕ್ಕೆ ಮತ್ತೆ ನ್ಯಾಂಡ್ ಗೇಟ್ 2 ಇನ್ಪುಟ್ ನ್ಯಾಂಡ್ ಗೇಟು, ಸೊ ಅದನ್ನು ಶಾರ್ಟ್ ಮಾಡಿದ್ರೆ ಸಿಂಗಲ್ ಇನ್ಪುಟ್ ನ್ಯಾಂಡ್ ಗೇಟ್ ಆಗುತ್ತೆ. 2 ಪಿನ್ಸ್ ಇರುತ್ತೆ ಅದರಲ್ಲಿ, 2 ಪಿನ್ಸ್ ನ್ಯಾಂಡ್ ಗೇಟ್, 2 ಇನ್ಪುಟ್ ನ್ಯಾಂಡ್ ಗೇಟ್ ಇರೋದೆ. ಗೊತ್ತಾಯ್ತಲ್ಲ. ಐಸಿ ಮಿನಿಮಮ್ ಇನ್ಪುಟ್ಟು 2ನೇ.
ಅದನ್ನು ಸಿಂಗಲ್ ಆಗಿ ಮಾಡ್ಬೋದು ಶಾರ್ಟ್ ಮಾಡಿಬಿಟ್ರೆ. ಸೊ ಈಗ ಫೈನಲ್ ಆನ್ಸರ್ ಏನಿದು, ಇದು ಆರ್ ಫಂಕ್ಷನ್ನು, ಅದಕ್ಕೆ ಮೇಲೆ ಕಾಂಪ್ಲಿಮೆಂಟ್ ಹಾಕಿದ್ರೆ ನಾರ್ ಫಂಕ್ಷನ್ ಆಗುತ್ತೆ. ನಾರ್ ಫಂಕ್ಷನ್ ಯೂಸಿಂಗ್ ಓನ್ಲಿ ನ್ಯಾಂಡ್ ಗೇಟ್ಸ್. ಸೊ ನಾರ್ ಫಂಕ್ಷನ್ ಜನ್ರೇಟ್ ಮಾಡಿದ್ದೀವಿ ಯೂಸಿಂಗ್ ಓನ್ಲಿ ನ್ಯಾಂಡ್ ಗೇಟ್ ಯೂಸ್ ಮಾಡಿಕೊಂಡು ನಾರ್ ಫಂಕ್ಷನನ್ನು ಜನ್ರೇಟ್ ಮಾಡಿರೋದು. ನೆಕ್ಸ್ಟ್ ಇಲ್ಲಿ ದಿ ಎಬೋ ಈಕ್ವೇಷನ್ ಈಸ್ ಇಂಪ್ಲಿಮೆಂಟೆಡ್ ಯೂಸಿಂಗ್ ಓನ್ಲಿ ನ್ಯಾಂಡ್ ಗೇಟ್ಸ್ ಆ್ಯಸ್ ಶೋನ್ ಇನ್ ದಿ ಫಿಗರ್ 7.10.4. ಓಕೆ, ಆ್ಯಕ್ಚುಲಿ ನಾರ್ ಗೇಟ್ ಅಂತ ಹೇಳಿದ್ರೇನು, ಆರ್ ಗೇಟದ ಕಾಂಪ್ಲಿಮೆಂಟ್ ಆಫ್ ಆರ್ ಗೇಟ್. ಈಗ ಆರ್ ಗೇಟ್ ಅಂತ ಹೇಳಿದ್ರೆ ಕಾನ್ಸೆಪ್ಟ್ ಏನು, ಸ್ವಿಚಸ್ ಯಾವುದಾದ್ರೂ ಒಂದು ಸ್ವಿಚ್ ಆನ್ ಆಗಿದ್ದರೆ ಸಾಕು ರೂಮಲ್ಲಿ ಲೈಟ್ ಇದೆ ಅಂತ. ಸೊ ಇಲ್ಲಿ ಒಂದು ಸ್ವಿಚ್ ಆನ್ ಆಗಿದೆ, ಹಾಗಾದರೆ ರೂಮಲ್ಲಿ ಲೈಟ್ ಇದೆ, ಬಟ್ ಕಾಂಪ್ಲಿಮೆಂಟ್ ಹೇಳಬೇಕು ಅಂದರೆ 0 ಆಗುತ್ತೆ. ಇದು 0 + 0 ಈಸ್ 0, ಕಾಂಪ್ಲಿಮೆಂಟ್ ಆಫ್ 0 ಈಸ್ 1. 0 + 1 ಈಸ್ 1, ಕಾಂಪ್ಲಿಮೆಂಟ್ ಆಫ್ 1 ಈಸ್ 0. 1 + 0 ಈಸ್ 1, ಕಾಂಪ್ಲಿಮೆಂಟ್ ಆಫ್ 1 ಈಸ್ 0. 1 + 1 ಈಸ್ 1, ಕಾಂಪ್ಲಿಮೆಂಟ್ ಆಫ್ 1 ಈಸ್ 0. ಅಷ್ಟೇ. ಮತ್ತು ಈಗೂ ಮಾಡ್ಬೋದು, ಈಸ್ ಈಕ್ವಾಲೆಂಟ್ ಟು 3 ಲೈನ್ಸ್ ಇದ್ದರೆ ಈಸ್ ಈಕ್ವಾಲೆಂಟ್ ಟು ಎ ಬಿ, ಎ ಬಾರ್ ಇಂಟು ಬಿ ಬಾರ್, ಎ ಬಾರ್ ಇಂಟು ಬಿ ಬಾರಿಗೆ ಮತ್ತೆ ಕಾಂಪ್ಲಿಮೆಂಟು, ಮತ್ತು ಇದು ಏನು ಬಂದಿರುತ್ತೆ ಇದಕ್ಕೆ ಇನ್ನೊಮ್ಮೆ ಕಾಂಪ್ಲಿಮೆಂಟ್ ಮಾಡಿರೋದು ಅಷ್ಟೇ. ಇಲ್ಲಿ 0 0, ಇದಕ್ಕೆ ಫಸ್ಟ್ ಕಾಂಪ್ಲಿಮೆಂಟ್ ಮಾಡೋಣ. ಇಲ್ಲಿ ಟ್ರುತ್ ಟೇಬಲ್ ಹೇಗೆ ಅಂದರೆ, ಸೊ ಎ ಬಾರ್ ಫಸ್ಟ್ ಎ ತೊಗೊಳ್ಳೋಣ, ಎ ಬಿ ಮತ್ತು ಎ ಬಾರ್ ಇಂಟು ಬಿ ಬಾರ್, ನೆಕ್ಸ್ಟ್ ಎ ಬಾರ್ ಇಂಟು ಬಿ ಬಾರದ್ದು ಕಾಂಪ್ಲಿಮೆಂಟು ಒಂದು ಸಲ ಕಾಂಪ್ಲಿಮೆಂಟ್ ಮಾಡಿರೋದು, ಮತ್ತು ಎ ಬಾರ್ ಇಂಟು ಬಿ ಬಾರಿಗೆ ಇನ್ನೊಮ್ಮೆ ಕಾಂಪ್ಲಿಮೆಂಟ್ ಮಾಡೋದು. ಓಕೆ, ಸೊ 0 0 0 1 1 0 1 1. ಇವಾಗ ಎ ಕಾಂಪ್ಲಿಮೆಂಟ್ ಅಂದರೆ 1 ಆಗುತ್ತೆ, ಬಿ ಕಾಂಪ್ಲಿಮೆಂಟ್ ಈಸ್ ಆಲ್ಸೋ 1, 1 ಇಂಟು 1 ಅಂದರೆ 1. ಓಕೆ, ಇಲ್ಲಿ 1 ಬಂದಿದೆಯಲ್ಲ, ಇದಕ್ಕೆ ಕಾಂಪ್ಲಿಮೆಂಟ್ ಮಾಡಿದ್ರೆ 0, ಇದಕ್ಕೆ ಕಾಂಪ್ಲಿಮೆಂಟ್ ಮಾಡಿದ್ರೆ 1. ಗೊತ್ತಾಯ್ತಲ್ಲ. ನೆಕ್ಸ್ಟ್ 0 + 1 ಅಂತ ಹೇಳಿದ್ರೆ, ಅಲ್ಲ, ಇದು ಮಲ್ಟಿಪ್ಲಿಕೇಶನ್ ಆಗಬೇಕು. ಕಾಂಪ್ಲಿಮೆಂಟ್ ಆಫ್ ಎ ಈಸ್ 1, ಕಾಂಪ್ಲಿಮೆಂಟ್ ಆಫ್ ಬಿ ಈಸ್ 0. 1 ಇಂಟು 0 ಮೀನ್ಸ್ 0. 0ಗೆ ಕಾಂಪ್ಲಿಮೆಂಟ್ ಮಾಡಿದ್ರೆ 1, 1ಗೆ ಕಾಂಪ್ಲಿಮೆಂಟ್ ಮಾಡಿದ್ರೆ 0. ನೆಕ್ಸ್ಟ್ 1ಗೆ ಕಾಂಪ್ಲಿಮೆಂಟ್ ಮಾಡಿದ್ರೆ 0, 0 ಕಾಂಪ್ಲಿಮೆಂಟ್ ಈಸ್ 1. 0 ಇಂಟು 1 ಈಸ್ 0, ಕಾಂಪ್ಲಿಮೆಂಟ್ ಆಫ್ 0 ಈಸ್ 1, ಕಾಂಪ್ಲಿಮೆಂಟ್ ಆಫ್ 1 ಈಸ್ 0. ನೆಕ್ಸ್ಟ್ ಕಾಂಪ್ಲಿಮೆಂಟ್ ಆಫ್ 1 ಈಸ್ 0, ಕಾಂಪ್ಲಿಮೆಂಟ್ ಆಫ್ 1 ಈಸ್ 0, 0 ಇಂಟು 0 ಈಸ್ 0, ಕಾಂಪ್ಲಿಮೆಂಟ್ ಆಫ್ 0 ಈಸ್ 1, 1 ಕಾಂಪ್ಲಿಮೆಂಟ್ ಈಸ್ 0. ಓಕೆ, ಆ್ಯಕ್ಚುಲಿ ಆರ್ ಫಂಕ್ಷನ್ ಏನು, ಎ ಪ್ಲಸ್ ಬಿ ಆರ್ ಫಂಕ್ಷನ್ ಅಂತ ಹೇಳಿದ್ರೆ ಯಾವುದಾದ್ರೂ ಇಲ್ಲಿ ಎರಡೂ ಸ್ವಿಚಸ್ ಆಫ್, ಸೊ ಇದು 0, ಬಾಕಿ ಎಲ್ಲದಕ್ಕೂ ಆನ್. ಗೊತ್ತಾಯ್ತಲ್ಲ. ಸೊ ನಾರ್ ಫಂಕ್ಷನ್ ಅಂತ ಹೇಳಿದ್ರೆ ಆರಿಗೆ ಕಾಂಪ್ಲಿಮೆಂಟ್ ಆಫ್ ಆರ್ ಮಾಡಿದರೆ 1 0 0 0. ಸೊ ದೀಸ್ ಟು ಆರ್ ಈಕ್ವಲ್. ಗೊತ್ತಾಯ್ತಲ್ಲ, ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.